Hi guys, welcome back to my YouTube channel, that is Swapna's Tutorial. So ನೀವೇನ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ BComನ SCP ಸಿಲೆಬಸ್ ಆದಂತಹ ಒಂದು ಸಬ್ಜೆಕ್ಟ್ ಬಂದುಬಿಟ್ಟು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಹೇಳಿ. ಸೊ ಇದರಲ್ಲಿ ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ಎನ್ವಿರಾನ್ಮೆಂಟಲ್ ಸ್ಟಡೀಸಲ್ಲಿ ಪಾರ್ಟ್ 1ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ಸೊ ಇದು SCB ಕಂಪ್ಲೀಟ್ ನ್ಯೂ ಸಿಲೆಬಸ್ ಆಗಿದೆ. ನ್ಯೂ ಸಿಲೆಬಸ್ನ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಫಸ್ಟು ಯಾವುದು ಇಂಪಾರ್ಟೆಂಟ್ ಥಿಂಗ್ ಬರೋದು ಅಂದರೆ, ಇವಾಗ ಇಂಟ್ರೊಡಕ್ಷನ್ ಟು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಹೇಳಿದ ತಕ್ಷಣ ನಾನು ಫಸ್ಟ್ ನೀವು ಎನ್ವಿರಾನ್ಮೆಂಟ್ ಅಂದರೆ ಏನು ಅಂತ ಹೇಳಿ ಫಸ್ಟ್ ನೀವು ತಿಳ್ಕೊಬೇಕಾಗುತ್ತಲ್ವಾ. ಸೊ ನಾವು ಮೀನಿಂಗ್ ಆಫ್ ಎನ್ವಿರಾನ್ಮೆಂಟ್ನ ನೋಡೋದಾದರೆ, the word environment is originated from French word environ, means around or to surround. It means that environment includes things or objects that surround us. ಅಂದರೆ ಸೊ ಇಲ್ಲಿ ಎನ್ವಿರಾನ್ಮೆಂಟ್ ಅಂದರೆ ಏನು ಅಂದರೆ, ಸೊ ಎನ್ವಿರಾನ್ಮೆಂಟ್ ಅನ್ನೋ ವರ್ಡ್ ಬಂದುಬಿಟ್ಟು ಫ್ರೆಂಚಿಂದ ಒರಿಜಿನೇಟ್ ಆಗಿದೆ, ಫ್ರೆಂಚ್ ವರ್ಡಿಂದ. ಸೊ ಫ್ರೆಂಚ್ ವರ್ಡ್ ಯಾವುದು ಅಂದರೆ ಎನ್ವಿರಾನ್ ಅನ್ನೋ ಒಂದು ಫ್ರೆಂಚ್ ವರ್ಡಿಂದ ಈ ಒಂದು ಎನ್ವಿರಾನ್ಮೆಂಟ್ ಅನ್ನೋದು ಒರಿಜಿನೇಟೆಡ್ ಆಗಿದೆ, ಓಕೆನಾ. ಸೊ ಇಲ್ಲಿ ಎನ್ವಿರಾನ್ಮೆಂಟ್ ಅಂದರೆ ಏನು ಅಂದರೆ ಅರೌಂಡ್ ಅಥವಾ ಸರೌಂಡ್ ಅಂತ ಹೇಳಿ ಕರಿತೀವಿ. ಅಂದರೆ ಏನೇ ಒಂದು ವಸ್ತು ನಮ್ಮ ಸರೌಂಡಿಂಗಲ್ಲಿರೋದನ್ನ ನಾವು ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರಿತೀವಿ, ಓಕೆನಾ. ಎನಿಥಿಂಗ್, ಇಟ್ ಮೇ ಬಿ ಎನಿಥಿಂಗ್, ಅದು ನಮ್ಮ ಸರೌಂಡಿಂಗಲ್ಲಿ ಇದ್ದರೆ ಅದನ್ನು ನಾವು ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರಿತೀವಿ, ಆಯಿತಾ. ಸೊ ಅದನ್ನು ನಾವು ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರಿತೀವಿ. ಇನ್ನು ಟೈಪ್ಸ್ ಆಫ್ ಎನ್ವಿರಾನ್ಮೆಂಟ್. ಸೊ ಎನ್ವಿರಾನ್ಮೆಂಟಲ್ಲೂ ಕೂಡ 2 ಟೈಪ್ಸ್ ಇದೆ, ಓಕೆನಾ. ಒಂದು ಫಸ್ಟ್ ಒನ್ ಯಾವುದು ಅಂದರೆ ಬಯೋಟಿಕ್, ಇನ್ನೊಂದು ಅಬಯೋಟಿಕ್. ಸೊ ಬಯೋಟಿಕ್ ಅಂದರೆ ಏನು? ಬಯೋಟಿಕ್ ಅಂದರೆ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ನಾವು ಬಯೋಟಿಕ್ ಅಂತೀವಿ, ಓಕೆನಾ. ಇಟ್ ಇನ್ಕ್ಲೂಡ್ಸ್ ಆಲ್ ಲಿವಿಂಗ್ ಫಾರ್ಮ್ಸ್. ಅಂದರೆ ಏನೇ ಒಂದು ಲಿವಿಂಗ್ ಫಾರ್ಮ್ಸಲ್ಲಿ ಇದ್ದರೆ ಅದನ್ನು ನಾವು ಬಯೋಟಿಕ್ ಅಂತೀವಿ. ಎಕ್ಸಾಂಪಲ್ ಪ್ಲಾಂಟ್ಸ್ ಆಗಿರ್ಬೋದು, ಆನಿಮಲ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಬಯೋಟಿಕ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅಬಯೋಟಿಕ್ ಅಂದರೆ ಇಟ್ ಇನ್ಕ್ಲೂಡ್ಸ್ ನಾನ್ ಲಿವಿಂಗ್ ಫಾರ್ಮ್ಸ್. ಸೊ ಎಲ್ಲ ನಾನ್ ಲಿವಿಂಗ್ ಫಾರ್ಮ್ಸ್ನ ನಾವು ಅಬಯೋಟಿಕ್ ಅಂತ ಹೇಳಿ ಕರಿತೀವಿ, ಓಕೆನಾ. ಸೊ ಎಕ್ಸಾಂಪಲ್ಸ್ ನಾವು ನೋಡೋದಾದ್ರೆ ಟೆಂಪ್ರೇಚರು, ಲೈಟು, ರೈನ್ಫಾಲು, ಸಾಲ್ಟು, ಇದೆಲ್ಲ ಅಬಯೋಟಿಕ್ ಆಗಿರುತ್ತೆ. ಯಾಕೆ ಅಂದರೆ ಇದೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್ ಆಗಿರೋ ರೀಸನ್ಸಿಂದ ಇದೆಲ್ಲ ಅಬಯೋಟಿಕ್ ಅಂತ ಹೇಳಿ ಕರಿತೀವಿ. ಇನ್ನು ಲಾಸ್ಟ್ ಬಂದುಬಿಟ್ಟು ಇದನ್ನು ನೀವು ಬರಿದ್ರೆ ಬರಿಬೋದು, ಇಲ್ಲ ಅಂದರೆ ಏನು ಇಶ್ಯೂ ಆಗಲ್ಲ, ಓಕೆನಾ. ಬಿಲ್ಟ್ ಎನ್ವಿರಾನ್ಮೆಂಟ್. ಸೊ ಬಿಲ್ಟ್ ಎನ್ವಿರಾನ್ಮೆಂಟ್ ಅಂದರೆ ಏನು? ನಮ್ಗೆ ಆಲ್ರೆಡಿ ದೇವರೇ ಸೃಷ್ಟಿ ಮಾಡಿಬಿಟ್ಟು ಲ್ಯಾಂಡ್ನ ಕೊಟ್ಟಿದ್ದಾರೆ ಆ್ಯಂಡ್ ಅಲ್ಲೆಲ್ಲ ಜಾಗ ಎಲ್ಲ ಕೊಟ್ಟಿದ್ದಾರೆ. ಬಟ್ ಅಂಥ ಜಾಗದಲ್ಲಿ ಮನುಷ್ಯರು ಏನು ಮಾಡ್ತಾರೆ ಅಂದರೆ ಬಿಲ್ಡಿಂಗ್ಸ್ ಆಗಿರ್ಬೋದು, ಸ್ಟ್ರೀಟ್ಸ್ ಆಗಿರ್ಬೋದು, ಹೌಸ್ ಆಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು, ಇದನ್ನೆಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಕಟ್ಟಿರ್ತಾರಲ್ವಾ. ಸೊ ಅದನ್ನು ನಾವು ಬಿಲ್ಟ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರಿತೀವಿ, ಓಕೆನಾ. ಸೊ ಇಲ್ಲಿ ಬಿಲ್ಟ್ ಎನ್ವಿರಾನ್ಮೆಂಟ್ ಅಂದರೆ ಏನು? ನಾವೇ ಕಟ್ತೀವಲ್ವ. ಇವಾಗ ಯಾರೋ ಒಬ್ರು ಏನೋ ಒಂದು ಕಟ್ಟಿದ್ರೆ ಅಂದರೆ ಅಲ್ಲಿ ಎನ್ವಿರಾನ್ಮೆಂಟ್ ಇಲ್ಲದಂಥ ವಸ್ತುನ ನಾವೇನೋ ಮ್ಯಾನುಫ್ಯಾಕ್ಚರ್ ಮಾಡ್ತೀವೋ ಅಥವಾ ಏನೋ ಒಂದು ಕಟ್ತೀವೋ ಅದನ್ನು ನಾವು ಏನಂತೀವಿ ಅಂದರೆ ಬಿಲ್ಟ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರಿತೀವಿ, ಓಕೆನಾ. ಇದು ಟೈಪ್ಸ್ ಆಫ್ ಎನ್ವಿರಾನ್ಮೆಂಟ್. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಕಾಂಪೋನೆಂಟ್ಸ್ ಆಫ್ ಎನ್ವಿರಾನ್ಮೆಂಟ್. ಸೊ ಇಲ್ಲಿ ಕಾಂಪೋನೆಂಟ್ಸ್ ಆಫ್ ಎನ್ವಿರಾನ್ಮೆಂಟ್ನ ನಾವು 4 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ, ಓಕೆನಾ. ಫಸ್ಟ್ ಒನ್ ಯಾವುದು ಅಂದರೆ ಹೈಡ್ರೋಸ್ಫಿಯರ್. ಹೈಡ್ರೋಸ್ಫಿಯರ್ ಅಂದರೆ ಏನು ಅಂದರೆ ಇಟ್ ರೆಫರ್ಸ್ ಟು ಆಲ್ ವಾಟರ್ ಆನ್ ದ ಪ್ಲಾನೆಟ್ ಅರ್ತ್. ಸೊ ಹೈಡ್ರೋಸ್ಫಿಯರ್ ಅಂದರೆ ಏನು ಅಂದರೆ ನೀರು ಅಂದರೆ ಅರ್ಥಲ್ಲಿ ಎಷ್ಟು ನೀರು ಕವರ್ ಆಗಿರುತ್ತೋ ಅದನ್ನು ನಾವು ಹೈಡ್ರೋಸ್ಫಿಯರ್ ಅಂತ ಹೇಳಿ ಕರಿತೀವಿ, ಓಕೆನಾ. ನೆಕ್ಸ್ಟ್ ವಾಟರ್ ಈಸ್ ಪ್ರೆಸೆಂಟ್ ಆನ್ ಅರ್ತ್ ಇನ್ 3 ಫಾರ್ಮ್ಸ್: ಸಾಲಿಡ್, ಲಿಕ್ವಿಡ್, ಗ್ಯಾಸಿಯಸ್. ಸೊ ವಾಟರ್ ಅನ್ನೋದು 3 ಫಾರ್ಮ್ಸಲ್ಲಿ ಪ್ರೆಸೆಂಟ್ ಆಗಿದೆ, ಓಕೆನಾ. ಅರ್ಥಲ್ಲಿ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್, ಈ 3 ಫಾರ್ಮಲ್ಲೂ ಕೂಡ ಒಂದು ವಾಟರ್ ಅನ್ನೋದು ರೆಪ್ರೆಸೆಂಟ್ ಆಗಿದೆ. ಈಗ ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ 71% ಆಫ್ ಅರ್ತ್ ಸರ್ಫೇಸ್ ಇಸ್ ಕವರ್ಡ್ ಬೈ ವಾಟರ್ ಆ್ಯಂಡ್ ರಿಮೈನಿಂಗ್ ಬೈ ಲ್ಯಾಂಡ್. ಅಂದರೆ ಇವಾಗ 100% ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ 100%ಅಲ್ಲಿ 71% ಪೂರ್ತಿ ವಾಟರಿಂದ ಕವರ್ ಆಗಿದ್ರೆ ಇನ್ ರಿಮೈನಿಂಗ್ % ಲ್ಯಾಂಡಿಂದ ಕವರ್ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಅದನ್ನು ನಾವು ಹೈಡ್ರೋಸ್ಫಿಯರ್ ಅಂತ ಹೇಳಿ ಕರಿತೀವಿ, ಓಕೆನಾ. ಸೊ ಹಂಗೆ ಮುಂದಕ್ಕೆ ಹೇಳಿರೋದೇನು ಅಂದರೆ ಓಷನ್ಸ್ ಆ್ಯಂಡ್ ಸೀಸ್ ಕಂಟೇನ್ 97.3% ವಾಟರ್ ಆಫ್ ಟೋಟಲ್ ವಾಟರ್ ಆ್ಯಸ್ ಎ ಸಲೈನ್ ಆರ್ ಸಾಲ್ಟ್. ಇವಾಗ ನೋಡಿ, ನಾನು 71% ಆಫ್ ವಾಟರ್ ಅಂತ ಗೊತ್ತಾ. ಈ 71%ನ ನಾವು 100% ಅಂತ ಹೇಳಿ ಅಸಂಪ್ಷನ್ ಮಾಡ್ಕೊಳ್ಳೋಣ, ಓಕೆನಾ. ಈಗ 100ಅಲ್ಲಿ 97.3% ಪೂರ್ತಿ ಸಲೈನ್ ವಾಟರ್ ಅಂದರೆ ಸಾಲ್ಟ್ ವಾಟರಿಂದ ಕವರ್ ಆಗಿದೆ. ಎಲ್ಲೆಲ್ಲಿರೋ ವಾಟರ್ ಅಂದರೆ ಓಷನ್ಸ್, ಸೀಸ್, ಇಲ್ಲಿರೋ ವಾಟರ್ಸಲ್ಲಿ 97.3% ಸಾಲ್ಟಿ ವಾಟರಿಂದ ಕಂಡಕ್ಟ್ ಆಗಿದ್ದು, ಇನ್ ರಿಮೈನಿಂಗ್ ಅಂದರೆ ಇನ್ನು 2.7% ನಮಗೆ ಫ್ರೆಶ್ ವಾಟರ್ ಆಗಿ ಸಿಗ್ತಿದೆ, ಆಯಿತಾ. ಈ ಫ್ರೆಶ್
ಫ್ರೆಶ್ ವಾಟರಲ್ಲೂ ಕೂಡ ನಮಗೆ ಪೂರ್ತಿ ಫ್ರೆಶ್ ವಾಟರ್ ಇದೆಯಾ? ಇಲ್ಲ. ಬಟ್ ನಮಗೆ 1% ಮಾತ್ರ ಫ್ರೆಶ್ ವಾಟರ್ ಇರೋದು. ಇನ್ ರಿಮೈನಿಂಗ್ ಪರ್ಸೆಂಟ್ ಏನಾಗಿದೆ ಅಂದರೆ ಐಸ್ ಆಗಿ ಫಾರ್ಮ್ ಆಗಿದೆ. ಓಕೆನಾ? ಇದನ್ನು ನಾವು ಹೈಡ್ರೋಸ್ಫಿಯರ್ ಅಂತ ಹೇಳಿ ಕರಿತೀವಿ. ಸೊ ಹೈಡ್ರೋಸ್ಫಿಯರ್ ಅಂದರೆ ಏನು? ಅರ್ತ್ ಅನ್ನೋದು ವಾಟರಿಂದ ಕವರ್ ಆಗಿದೆ. ಸೊ ಎಷ್ಟೆಷ್ಟು ಪರ್ಸೆಂಟ್ ವಾಟರಿಂದ ಕವರ್ ಆಗಿದೆ ಆ್ಯಂಡ್ ರಿಮೈನಿಂಗ್ ಪರ್ಸೆಂಟ್ ಲ್ಯಾಂಡಾಗಿ ಕವರ್ ಆಗಿದೆ. 71% ವಾಟರ್, ಇನ್ ರಿಮೈನಿಂಗ್ ಪರ್ಸೆಂಟ್ ಲ್ಯಾಂಡು. ಸೊ ಓಷನ್ ಸೀಸಲ್ಲಿ ತುಂಬ ಸಾಲ್ಟಿ ವಾಟರ್ ಇದೆ ಆ್ಯಂಡ್ ಅರ್ತಲ್ಲಿ ಬರೀ 1% ಮಾತ್ರ ಫ್ರೆಶ್ ವಾಟರ್ ಅನ್ನೋದು ಸಿಗೋದು. ಇನ್ನು ಮಿಕ್ಕಿದ ಪರ್ಸೆಂಟೇಜ್ ಎಲ್ಲ ಒಂದು ಐಸ್ ರೂಪದಲ್ಲಿ ಇದೆ. ಓಕೆನಾ? ಇದು ಹೈಡ್ರೋಸ್ಫಿಯರ್. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಅಟ್ಮಾಸ್ಫಿಯರ್. ಸೊ ಇಲ್ಲಿ ಅಟ್ಮಾಸ್ಫಿಯರ್ ಅಂದರೆ ಏನು ಅಂದರೆ ಇಟ್ ಎಕ್ಸ್ಟೆಂಡ್ಸ್ ಅಪ್ರಾಕ್ಸಿಮೇಟ್ಲಿ 350 km from the surface of Earth. It is a mixture of gases that surrounds Earth. The gases contains oxygen, carbon dioxide, water vapor, etc. ಸೊ ಇಲ್ಲಿ ಅಟ್ಮಾಸ್ಫಿಯರ್ ಅಂದರೆ ಏನು ಅಂದರೆ ಇವಾಗ ನಾವು ಅರ್ಥಲ್ಲಿ 350 kilometers ಸರ್ಫೇಸ್ ಆಫ್ ದಿ ಅರ್ತ್ ಅನ್ನೋದಿದೆ ಅಲ್ವಾ? ಸೊ ಅದರಲ್ಲಿ ಎಲ್ಲಾನು ಕೂಡ ಮಿಕ್ಸ್ಚರ್ಸ್ ಆಫ್ ಗ್ಯಾಸಸ್ ಇಂದ ಕವರ್ ಆಗಿದೆ ಅರ್ತ್ ಅನ್ನೋದು. ಓಕೆನಾ? ಸೊ ಅರ್ತ್ ಅನ್ನೋದಕ್ಕೂ ಸರ್ಫೇಸ್ ಏನಾಗಿದೆ ಅಂದರೆ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಇಂದ ಕವರ್ ಆಗಿದೆ. ಯಾವ ಥರ ಗ್ಯಾಸಸ್ ಅಂದರೆ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ವೇಪರ್, ಇದರಿಂದ ಕವರ್ ಆಗಿದೆ. ಅದನ್ನು ನಾವು ಅಟ್ಮಾಸ್ಫಿಯರ್ ಅಂತ ಹೇಳಿ ಕರಿತೀವಿ. ಓಕೆನಾ? ನೆಕ್ಸ್ಟ್ ಲಿಥೋಸ್ಫಿಯರ್. ಸೊ ಇಲ್ಲಿ ಲಿಥೋಸ್ಫಿಯರ್ ಅಂದರೆ ಏನು ಅಂದರೆ ಇಟ್ ರೆಫರ್ಸ್ ಟು ದ ಲೇಯರ್ ಆಫ್ ರಾಕ್ ಮೆಟೀರಿಯಲ್ ಆನ್ ದಿ ಅರ್ತ್ ಸರ್ಫೇಸ್. It includes rocks and soil, which is important to the growth of plants, animals and microorganisms. So ಲಿಥೋಸ್ಫಿಯರ್ ಅಂದರೆ ಏನು ಅಂದರೆ ಇವಾಗ ಅರ್ತ್ ಸರ್ಫೇಸ್ ಅನ್ನೋದು ಒಂದು ಸರ್ಫೇಸ್ ಏನಾಗಿದೆ ಅಂದರೆ ರಾಕ್ ಮೆಟೀರಿಯಲ್ಸ್ ಇಂದ ಕವರ್ ಆಗಿದೆ. ಓಕೆನಾ? ಈ ಕವರ್ ಆಗಿರೋ ರಾಕ್ ಮೆಟೀರಿಯಲ್ಸು ಯಾವುದಕ್ಕೆ ಇಂಪಾರ್ಟೆಂಟ್ ಅಂದರೆ ಒಂದು ಗ್ರೋ ಆಫ್ ಪ್ಲಾಂಟ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಮೈಕ್ರೋ ಆರ್ಗಾನಿಸಮ್ಸ್ ಆಗಿರ್ಬೋದು, ಇದಕ್ಕೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾವು ಲಿಥೋಸ್ಫಿಯರ್ ಅಂತ ಹೇಳಿ ಕರಿತೀವಿ. ಇನ್ನು ಫೈನಲ್ ಒನ್ ಯಾವುದು ಅಂದರೆ ಬಯೋಸ್ಫಿಯರ್. ಸೊ ಈ ಬಯೋಸ್ಫಿಯರ್ ಅಂದರೆ ಏನು ಅಂದರೆ ಇಟ್ ರೆಫರ್ಸ್ ಟು ಆಲ್ ಆರ್ಗ್ಯಾನಿಸಮ್ ಆನ್ ದಿ ಅರ್ತ್ ಸರ್ಫೇಸ್, ದೇರ್ ಇಂಟರಾಕ್ಷನ್ ವಿತ್ ವಾಟರ್ ಆ್ಯಂಡ್ ಏರ್. ಸೊ ಇಲ್ಲಿ ಬಯೋಸ್ಫಿಯರ್ ಅಂದರೆ ಏನು ಅಂದರೆ ಬಯೋಸ್ಫಿಯರ್ ಅಂದರೆ ಎಲ್ಲ ಆರ್ಗ್ಯಾನಿಸಮ್ಸ್, ಆಯಿತಾ, ಅದು ಅರ್ತ್ ಸರ್ಫೇಸಲ್ಲಿ ಇರುತ್ತೆ. ಅಂದರೆ ಎಕ್ಸಾಂಪಲ್ ಇವಾಗ ನೋಡೋದಾದ್ರೆ ನಾವು ಯಾವುದೇ ಒಂದು ಆರ್ಗ್ಯಾನಿಸಮ್ಸ್ ಆಗಿರಲಿ, ಆಯಿತಾ, ಅದು ಅರ್ತಲ್ಲಿ ಇತ್ತು ಆ್ಯಂಡ್ ಅದು ಯಾವಾಗಲೂ ವಾಟರ್ ಆ್ಯಂಡ್ ಏರ್ ಕನೆಕ್ಟ್ ಆಗಿದ್ರೆ ಅದನ್ನು ನಾವು ಬಯೋಸ್ಫಿಯರ್ ಅಂತ ಹೇಳಿ ಕರಿತೀವಿ. ಸೊ ಇಷ್ಟು ಕೂಡ ಕಾಂಪೋನೆಂಟ್ಸ್ ಆಫ್ ಎನ್ವಿರಾನ್ಮೆಂಟ್ ಆಗಿದೆ. ಇನ್ನು ನೆಕ್ಸ್ಟ್ ಟಾಪಿಕ್ ನಾವು ಎಕ್ಸ್ಪ್ಲೈನ್ ಮಾಡೋದಾದರೆ ಮಲ್ಟಿಡಿಸಿಪ್ಲಿನರಿ ನೇಚರ್ ಆಫ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್. ಸೊ ಇಲ್ಲಿ ಮಲ್ಟಿಡಿಸಿಪ್ಲಿನರಿ ನೇಚರ್ ಆಫ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂದರೆ ಏನು ಅಂದರೆ ಸೊ ಇವಾಗ ನಿಮಗೆ ಗೊತ್ತಿದೆ ಏನು ಅಂದರೆ ಮಲ್ಟಿಡಿಸಿಪ್ಲಿನರಿ ಟಾಸ್ಕ್ನ ನಾವು ಒಂದೇ ಸತಿ ಮಾಡೋಕ್ಕಾಗಲ್ಲ. ಓಕೆನಾ? ಸೊ ಇವಾಗ ಎಷ್ಟೇ ನಾವು ಇಂಪ್ರೂವ್ ಮಾಡ್ತಿದ್ರು ಕೂಡ ಒಂದಲ್ಲ ಒಂದು ಇಶ್ಯೂಸ್ ಇದ್ದೇ ಇರುತ್ತಲ್ವ. ಸೊ ಎಲ್ಲ ಕಡೆ ಏನೇ ಇಶ್ಯೂಸ್ ಇದ್ರೂ ಸಾಲ್ವ್ ಮಾಡಬೇಕು ಅನ್ನೋ ರೀಸನಲ್ಲಿ ಎಲ್ಲ ಕಡೆಯೂ ಕೂಡ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬಯೋಲಜಿ ಫಸ್ಟ್ ಒನ್ ಯಾವುದು ಅಂದರೆ ಬಯೋಲಜಿ ಆ್ಯಂಡ್ ಎಕಾಲಜಿ. ಬಯೋಲಜಿ ಆ್ಯಂಡ್ ಎಕಾಲಜಿ ಅಂದರೆ ಏನು ಅಂದರೆ ದೀಸ್ ಫೀಲ್ಡ್ ಫೋಕಸ್ ಆನ್ ದಿ ಸ್ಟಡಿ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್. ಸೊ ಬಯೋಲಜಿ ಆ್ಯಂಡ್ ಎಕಾಲಜಿ ಯಾಕೆ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಏನು ಫೋಕಸ್ ಮಾಡ್ತಾರೆ ಅಥವಾ ಈ ಒಂದು ಫೀಲ್ಡಲ್ಲಿ ಏನು ಸ್ಟಡಿ ಮಾಡ್ತಾರೆ ಅಂದರೆ ಲಿವಿಂಗ್ ಆರ್ಗಾನಿಸಮ್ಸ್ ಬಗ್ಗೆ ಸ್ಟಡಿ ಮಾಡ್ತಾರೆ. ಕಾಂಪೋನೆಂಟ್ಸ್ ಲೈಕ್ ಎಕೋಸಿಸ್ಟಮ್ ಆಗಿರ್ಬೋದು, ಬಯೋಡೈವರ್ಸಿಟಿ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ರೆ ಅದು ಬಯೋಲಜಿ ಆ್ಯಂಡ್ ಎಕಾಲಜಿ. ಓಕೆನಾ? ನೆಕ್ಸ್ಟ್ ನಾವು ನೋಡೋದಾದರೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಜಿಯೋಗ್ರಫಿ ಆ್ಯಂಡ್ ಅರ್ತ್ ಸೈನ್ಸ್. ಸೊ ಜಿಯೋಗ್ರಫಿ ಆ್ಯಂಡ್ ಅರ್ತ್ ಸೈನ್ಸ್ ಏನದ್ರ ಬಗ್ಗೆ ಸ್ಟಡಿ ಮಾಡುತ್ತೆ ಅಂದರೆ ಇಟ್ ಹೆಲ್ಪ್ಸ್ ಇನ್ ಸ್ಟಡೀಸ್ ಆಫ್ ಫಿಸಿಕಲ್ ಫೀಚರ್ಸ್ ಆಫ್ ಅರ್ತ್ ಇನ್ಕ್ಲೂಡ್ ಕ್ಲೈಮೇಟ್, ನ್ಯಾಚುರಲ್ ರಿಸೋರ್ಸಸ್, ದ ಸ್ಟಡಿ ಆಫ್ ಪ್ಲಾನೆಟ್, ವೆದರ್ ಪ್ಯಾಟ್ರನ್ಸ್. ಸೊ ಇದನ್ನೆಲ್ಲ ನಾವು ಜಿಯೋಗ್ರಫಿ ಆ್ಯಂಡ್ ಅರ್ತ್ ಸೈನ್ಸಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಯಾವ ಬೇಸಿಸ್ ಮೇಲೆ ಸ್ಟಡಿ ಮಾಡ್ತೀವಿ? ಕ್ಲೈಮೇಟ್ ಬಗ್ಗೆ ಆಗಿರ್ಬೋದು, ನ್ಯಾಚುರಲ್ ರಿಸೋರ್ಸಸ್ ಆಗಿರ್ಬೋದು, ಪ್ಲಾನೆಟ್ ಆಗಿರ್ಬೋದು, ವೆದರ್ ಆಗಿರ್ಬೋದು ಅಥವಾ ಪ್ಯಾಟ್ರನ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ರೆ ನಾವು ಅದು ಜಿಯೋಗ್ರಫಿ ಆ್ಯಂಡ್ ಅರ್ತ್ ಸೈನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಕೆಮಿಸ್ಟ್ರಿ. ಸೊ ಕೆಮಿಸ್ಟ್ರಿಯಲ್ಲಿ ಏನು ಸ್ಟಡಿ ಮಾಡ್ತೀವಿ ಅಂದರೆ ಇಟ್ ವಿಲ್ ಲುಕ್ಸ್ at how chemicals interact with environment. It helps in understanding the issues like acid rains. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕೆಮಿಸ್ಟ್ರಿಯಲ್ಲಿ ಏನಾದ್ರು ಕೆಮಿಕಲ್ಸ್ ಎನ್ವಿರಾನ್ಮೆಂಟಲ್ಲಿ ಇನ್ಕ್ಲೂಡ್ ಆದರೆ ಅಥವಾ ಇಂಟರ್ಯಾಕ್ಟ್ ಆದರೆ ಏನೇನೆಲ್ಲ ಇಶ್ಯೂಸ್ ಆಗುತ್ತೆ ಆ್ಯಂಡ್ ಆ್ಯಸಿಡ್ ರೈನ್ ಏನೋ ಆಗ್ತಿದೆ ಅಂದರೆ ಅದಕ್ಕೆ ಏನು ಇಶ್ಯೂ, ಏನು ಕಾರಣ ಏನು ಅನ್ನೋದನ್ನೆಲ್ಲ ಸ್ಟಡಿ ಮಾಡೋದನ್ನ ನಾವು ಕೆಮಿಸ್ಟ್ರಿ ಅಂತ ಹೇಳಿ ಕರಿತೀವಿ. ಆಯಿತಾ? ನೆಕ್ಸ್ಟ್ ಫಿಸಿಕ್ಸ್. ಸೊ ಇಟ್ ಈಸ್ ಯೂಸ್ ಟು ಅನಲೈಸ್ ದ ಎನರ್ಜಿ ಸಿಸ್ಟಮ್, ಕ್ಲೈಮೇಟ್ ಡೈನಾಮಿಕ್ಸ್ and pollution
ಡಿಸ್ಪರ್ಷನ್. ಸೊ ಫಿಸಿಕ್ಸಲ್ಲಿ ನಾವು ಏನು ಸ್ಟಡಿ ಮಾಡ್ತೀವಿ ಅಂದರೆ ಎನರ್ಜಿ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ಅಥವಾ ಕ್ಲೈಮೇಟ್ ಬಗ್ಗೆ ಆಗಿರ್ಬೋದು, ಪೊಲ್ಯೂಷನ್ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಸ್ಟಡಿ ಮಾಡಿದ್ರೆ ಅದು ಫಿಸಿಕ್ಸ್. ಆಯಿತಾ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್. ಇಟ್ ಈಸ್ ಅನ್ ಎಫೆಕ್ಟಿವ್ ಟೂಲ್ ಫಾರ್ ಅನ್ ಎನ್ವಿರಾನ್ಮೆಂಟ್ ಮಾಡಲಿಂಗ್. ಸೊ ಎನ್ವಿರಾನ್ಮೆಂಟ್ ಮಾಡಲಿಂಗ್ ಮಾಡೋದಕ್ಕೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ. ನೆಕ್ಸ್ಟು ಎನ್ವಿರಾನ್ಮೆಂಟ್ ಲಾ. ಸೊ ಇಲ್ಲಿ ಎನ್ವಿರಾನ್ಮೆಂಟ್ ಲಾ ಅಂದರೆ ಲೀಗಲ್ ಮೆಷರ್ಸ್ ಫಾರ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಎನ್ವಿರಾನ್ಮೆಂಟ್. ಸೊ ಇವಾಗ ನಮಗೆ ಎನ್ವಿರಾನ್ಮೆಂಟ್ ಲಾ ಇಲ್ಲ ಅಂದರೆ ಏನಾಗ್ತಿತ್ತು ಅಂದರೆ, ಸೊ ತುಂಬ ಜನ ಪೊಲ್ಯೂಷನ್ ಮಾಡೋದಕ್ಕೋ ಅಥವಾ ನಾವು ಎನ್ವಿರಾನ್ಮೆಂಟ್ನ ಹಾಳು ಮಾಡೋದಕ್ಕೋ ತುಂಬ ಕ್ರಿಯೇಟ್ ಮಾಡ್ತಿದ್ರಲ್ವಾ. ಸೊ ಅದಕ್ಕೆ ಈ ಒಂದು ಲಾ ಇರೋದ್ರಿಂದ ಏನಾಗುತ್ತೆ ಅಂದರೆ ನಾವು ಎನ್ವಿರಾನ್ಮೆಂಟ್ ಪ್ರೊಟೆಕ್ಟ್ ಮಾಡ್ಬೋದು. ಆ್ಯಂಡ್ ಎನ್ವಿರಾನ್ಮೆಂಟಲ್ಲಿ ಏನಾದ್ರು ಇಶ್ಯೂಸ್ ಆಯಿತು ಅಥವಾ ಯಾರೋ ಒಬ್ಬರು ಎನ್ವಿರಾನ್ಮೆಂಟ್ಗೆ ಹಾರ್ಮ್ ಆಗೋ ಥರ ಮಾಡಿದ್ರು ಅಂದರೆ ಅವರಿಗೆ ಕರೆಕ್ಟಿವ್ ಆ್ಯಕ್ಷನ್ಸ್ಗಳನ್ನ ನಾವು ತೊಗೋಬೋದು. ಆಯಿತಾ. ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗ್. ಸೊ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅಂದರೆ ಏನು ಅಂದರೆ ಇಟ್ ಹೆಲ್ಪ್ಸ್ ಇನ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್, ಕಂಟ್ರೋಲ್ ದ ವಾಟರ್ ಟ್ರೀಟ್ಮೆಂಟ್. ಸೊ ಇಲ್ಲಿ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅದನ್ನು ಕಂಟ್ರೋಲ್ ಮಾಡ್ಬೋದು ಆ್ಯಂಡ್ ವಾಟರ್ ಟ್ರೀಟ್ಮೆಂಟ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ಇದರಿಂದ ತಿಳ್ಕೊಬೋದು. ಓಕೆನಾ. ಇದು ಫಸ್ಟ್ ಪಾರ್ಟ್ ಆಗಿದೆ. ಸೆಕೆಂಡ್ ಪಾರ್ಟ್ ಬಂದುಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.